ಕೇವಲ ಮನುಷ್ಯ ಪ್ರಯತ್ನ ಅಲ್ಲ ಮನುಷ್ಯ ಪ್ರಯತ್ನದ ಜೊತೆಗೆ ದೈವಿ ಬಲಾಗತ್ಯ ಬೇಕು ಎನ್ನುತ್ತಾರೆ. ಅದಕ್ಕಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಏನು ಮಾಡಿದ್ದೇವೆ ಸೋದರೇ? ಕೇವಲವಾಗಿ ಕಾರ್ಯಕ್ಕೆ ಸೇರಿದ್ದೇವೆ. ಅನ್ನ ಆಹಾರ ನಿದ್ರಾದಿಗಳನ್ನ ತ್ಯಜಿಸಿದ್ದೇವೆ. ಎಲ್ಲವನ್ನ ಮರೆತು ಬಿಟ್ಟು ಸದ್ಯಕ್ಕೆ ಚಿತ್ತದಿಂದ ಬ್ರಹ್ಮನ ಕುರಿತಾಗಿ ವರವನ್ನ ತಪಸ್ಸನ್ನು ಆಚರಿಸಿದ್ದಕ್ಕೆ ನಮ್ಮ ತಪಸ್ಸಿಗೆ ಮಾಡಿದಂತ ದೇವ ಏನು ಮಾಡಬೇಕು ಅಂತ ಕೇಳಿದಾಗ ಹೇಳಿಕೊಂಡಿರುವಂತ ವರ ಯಾವುದು? ವಿಪ್ರ ಪಾಲಿಗೆ ಯಾರಿಂದಲೂ ಮರಣವೇ ಬಾರದು. ಅದಕ್ಕೆ ಕೊಟ್ಟಿರುವಂತ ವರ ಏನು? ಯಾವುದು? ಯೋನಿಜರಿಂದ ನಿಮ್ಮ ಪಾಲಿಗೆ ಮರಣ ಇಲ್ಲ. ಇನ್ನು ಬೇಕೆ ಇಂಥ ವ್ಯಕ್ತಿತ್ವ ಬೇಡವೇ ಬೇಡ ಅಲ್ವೇ ಹೇಳು. ಹೌದು, ಸಾಧನೆ ಸಾಕಷ್ಟು ಮಾಡುವುದಕ್ಕುಂಟು. ನಮ್ಮಂತವ ಸಾಧನೆ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಮಾಡಿದ್ದಿಲ್ಲ ಎಂದು ಎದೆ ತಟ್ಟಿ ಹೇಳಿಕೊಳ್ಳುವಂತಹ ಧೈರ್ಯ ನನಗಿದೆ. ಹೌದಣ್ಣ? ಅಣ್ಣ, ಬರೇ ಮಾತು ಆಡಂಬರಕ್ಕಾಗಿರಬಾರ್ದು, ಕಾರ್ಯರೂಪಕ್ಕೆ ತರುವ ಎತ್ತಬೇಕು. ಹೌದು, ಹಾಗಿದ್ರೆ ಇವತ್ತು ನನ್ನ ಪ್ರಯತ್ನ ಏನು ಬಲ್ಲೆಯೋ? ಅಣ್ಣ, ನಾವೆಂದು ಹೇಳಿಕೊಂಡರೆ ಬರೇ ಮಾತು ಆಡಂಬರಕ್ಕಾಗಿ ಆದೀತು. ಹೌದಣ್ಣ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಪ್ರಯತ್ನದಿಂದ ಇವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಏನು? ಲೋಕೋಡ ಸಾಧು ತಪ್ಪಲು ನಮ್ಮ ಆಳ್ವಿಕೆಗೆ ಸಂಬಂಧಪಟ್ಟದ್ದು. ಹೌದಣ್ಣ, ಈ ಎತ್ತರದ ಪ್ರದೇಶದ ನಡುವೆ ಯಾವುದೋ ಒಂದು ಅರಮನೆಯನ್ನು ರಚಿಸಿಕೊಂಡ ಮಾತ್ರಕ್ಕೆ ನಮ್ಮ ಕೀರ್ತಿ ವಿಶೇಷತೆ ಹೆಚ್ಚುವುದಕ್ಕೆ